ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಟ್ರೆಡಿಷನಲ್ ಆಗಿರೋಂಥ ಒಂದು ತಿಂಡಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗೂ ಆಗುತ್ತೆ. ಅದನ್ನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಇದನ್ನೊಂದು ಸತಿ ಆದರೂ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನೀವೇ ಇಷ್ಟಪಡ್ತೀರ, ಅಷ್ಟೊಂದು ರುಚಿ ಇರುತ್ತೆ ಇದು. ಇದಕ್ಕೆ ಹೆಚ್ಚಿಗೆ ಪದಾರ್ಥಗಳು ಏನೂ ಬೇಕಾಗಿಲ್ಲ, ಮನೆಯಲ್ಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ಮಾಡೋವಂಥದ್ದು. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಫಸ್ಟು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೆನಿಟ್ಟಿದ್ದೀನಿ. ನೆನೆಸ್ಬಿಟ್ಟು ಇದನ್ನು ನೆಂದ ಮೇಲೆ ಇದನ್ನು ಕಿವುಚ್ಬಿಟ್ಟು ಇದನ್ನೆಲ್ಲ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ರಸ ಎತ್ತಿಟ್ಕೊಬೇಕು. ನಂತರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು 3-4 ಸ್ಪೂನಷ್ಟು ಕಡಲೆಬೀಜನ ಹಾಕ್ಕೊಂಡು ಕಡಲೆಬೀಜ ಎಲ್ಲ ಫ್ರೈ ಆದಮೇಲೆ ಒಂದು ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊಬೇಕು. ನೀವು ಗೊಜ್ಜು ಎತ್ತಿಟ್ಕೊಬೇಕು, ಜಾಸ್ತಿ ಮಾಡ್ತೀವಿ ಅನ್ನೋದಾದರೆ ಕಡಲೆಬೀಜ ರೋಸ್ಟ್ ಮಾಡಿ ಎತ್ತಿಟ್ಕೊಂಬಿಡಿ. ಒಂದು ದಿನಕ್ಕೆ ಆಗೋಷ್ಟು ಮಾಡ್ಕೊತೀವಿ ಅಂದರೆ ಇದೇ ಥರ ಒಗ್ಗರಣೆಗೆ ಹಾಕ್ಕೊಂಬಿಡಿ ಕಡಲೆಬೀಜನ, ಯಾಕಂದರೆ ಮೆತ್ತಗಾಗಿ ಹೋಗುತ್ತೆ. ಅದಕ್ಕೆ ಇದೆಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಆದಮೇಲೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಒಗ್ಗರಣೆ ಮಾಡ್ಕೊಬೇಕು. ಇದೆಲ್ಲ ಒಗ್ಗರಣೆ ಆದಮೇಲೆ ನಾವಿಲ್ಲಿ ಹುಣಸೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಕುದಿಸೋದು ಬೇಡ. ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ನಾನು MTR ಸಾಂಬಾರು ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ಇಂಪಾರ್ಟೆಂಟು. ಈ ಸಾಂಬಾರು ಪೌಡರ್ಗೆ ಇದು ಚೆನ್ನಾಗಿ ಹೊಂದಿಕೆ ಆಗುತ್ತೆ. MTR ಸಾಂಬಾರು ಪೌಡರ್ನ ಒಂದು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು 2 ಸ್ಪೂನಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಇದು ಬೆಲ್ಲ ತುಂಬ ಇಂಪಾರ್ಟೆಂಟು. ಬೆಲ್ಲ ಹಾಕಿದರೆ ಇದಕ್ಕೆ ಟೇಸ್ಟು ಡಬಲ್ ಆಗುತ್ತೆ. ಹಾಗಾಗಿ ಬೆಲ್ಲನ ಸೇರಿಸ್ಕೊಳ್ಳಿ ನೀವು. ಸೇರಿಸ್ಕೊಂಡೆಲ್ಲ ಒಂದು ಸಾರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಇದು ಸುತ್ತು ಎಣ್ಣೆ ಬಿಡ್ತಾ ಬರಬೇಕು, ಅಲ್ಲೇವರೆಗೂ ಇದನ್ನು ಕುದಿಸ್ಕೊಬೇಕು. ಕುದಿಸಿರುವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ, ಈಗೆಲ್ಲ ಒಂದು 10 ನಿಮಿಷ ಕುದಿಸಿದ್ದೀನಿ. ಚೆನ್ನಾಗೆಲ್ಲ ಕುದ್ದಿದೆ. ಈಗ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಸುತ್ತು ಎಣ್ಣೆ ಬಿಡ್ತಾ ಬಂದಿದೆ. ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಇಲ್ಲಿ ಗೊಜ್ಜು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು. ತುಂಬ ಈಸಿಯಾಗೂ ಆಗೋಗ್ಬಿಡುತ್ತೆ. ನಾವು ಮನೇಲಿ ಡೈಲಿ ತಿಂಡಿಗಳು ಮಾಡೋದು ಯಾಕಪ್ಪ, ಯಾವ ತಿಂಡಿ ಮಾಡಬೇಕಂತ ಬೆಳಗ್ಗೆ ಎದ್ದು ತಿಂಡಿದೇ ಒಂದು ದೊಡ್ಡ ಸಮಸ್ಯೆ ಆಗೋಗಿರುತ್ತೆ. ಆ ಟೈಮಲ್ಲಿ ಮಾಡಿದ ತಿಂಡಿನೇ ಮಾಡಿದರೆ ಮನೆಯಲ್ಲಿ ಯಾರೂ ತಿನ್ನಲ್ಲ. ಹಾಗಾಗಿ ಈ ಥರ ಹೊಸ ರೆಸಿಪಿಗಳೊಂದು ಸರಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಹೊಸದಂದರೆ ಈಗಿನ ರೆಸಿಪಿನೆಲ್ಲ, ಇದು ಟ್ರೆಡಿಷನಲ್ ಅಡುಗೆನೇ. ಕೆಲವ್ರ ಮನೇಲಿ ಮಾಡ್ತಾರೆ, ಕೆಲವ್ರ ಮನೇಲಿ ಮಾಡಲ್ಲ. ಇದು ನಮ್ಮ ಅತ್ತೆ ಮನೇಲಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿನಾದ್ರೂ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಮಾಡಿಕೊಂಡು ಈ ಗೊಜ್ಜಿಗೆ ಅನ್ನನ ಮಾಡಿಟ್ಕೊಂಡಿದ್ದೀನಿ. ನಾನು ಅನ್ನನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿರಬೇಕು. ಯಾವುದು ಜಾಸ್ತಿ ಇರಬಾರ್ದು, ಯಾವುದು ಕಮ್ಮಿ ಇರಬಾರ್ದು. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲ ತಿಂಡಿಗಳು ಮಾಡ್ತಾ ಇರ್ತೀವಿ. ಈ ಥರ ತಿಂಡಿ ಒಂದು ಸತಿ ಮಾಡ್ಕೊಂಡು ನೋಡಿ. ಇದ್ರ ಮುಂದೆ ಚಿತ್ರಾನ್ನನೂ ಇರಲ್ಲ, ಯಾವ ಪುಳಿಯೋಗರೆ ಟೇಸ್ಟೂ ಇರೋದಿಲ್ಲ. ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ನೀವು ಒಂದು ಸತಿ ಅದು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತಂದೇಳ್ಬಿಟ್ಟು. ಅಷ್ಟೊಂದು ರುಚಿ ಇರುತ್ತೆ. ಹಾಗಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವೊಂದು ಸತಿ ಮನೇಲೇ ಟ್ರೈ ಮಾಡಿ ನೋಡಿ. ಮನೇಲೆಲ್ಲ ತುಂಬ ಇಷ್ಟಪಡ್ತಾರೆ.